ಇಂದು ಇದ್ದಕ್ಕಿದ್ದಂತೆ ಬೆಂಗಳೂರಿನ ಅತಿ ದೊಡ್ಡ A to Z ಮಾಲ್ನ ಷೇರುಗಳ ಮೌಲ್ಯ ಶೂನ್ಯಕ್ಕೆ ಇಳಿದಿದೆ. ಮುಂದಿನ 2 ಸೆಕೆಂಡ್ಗಳಲ್ಲೇ ಬಿಗ್ ಬುಲ್ ಮಾಲ್ಸ್ ಲಿಮಿಟೆಡ್ ಅದನ್ನ ಕೇವಲ ₹1 ಖರೀದಿಸಿದೆ. ಕೋಟ್ಯಾಧಿಪತಿ ಉದ್ಯಮಿ ಅನೀಶ್ ಕೇವಲ 2 ಸೆಕೆಂಡ್ಗಳಲ್ಲಿ ಭಿಕ್ಷಕನಾಗಿದ್ದಾನೆ. ಬಿಗ್ ಬುಲ್ ವಿಶ್ವದ ಅತಿದೊಡ್ಡ ಫ್ಯಾಷನ್ ಡಿಸೈನಿಂಗ್ ಮತ್ತು ಮಾಲ್ ಕಂಪನಿಗಳಲ್ಲಿ ಒಂದಾಗಿತ್ತು. ಇಂಗ್ಲೆಂಡ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಪ್ಯಾರಿಸ್ನಂತಹ ದೊಡ್ಡ ದೇಶಗಳಲ್ಲಿ ಅದು ಅತ್ಯಂತ ಜನಪ್ರಿಯ ಬ್ರ್ಯಾಂಡ್ ಆಗಿತ್ತು. ಈ ಸುದ್ದಿ ಕೇಳಿದ ಶಿಲ್ಪಾಗೆ ಈ ಸಂಪೂರ್ಣ ಘಟನೆ ಬಿಗ್ ಬುಲ್ ಉದ್ದೇಶಪೂರ್ವಕವಾಗಿ ಮಾಡಿಸಿದೆ ಎಂದು ಅರ್ಥವಾಯಿತು. ಆದರೆ ಬಿಗ್ ಬುಲ್ ಹೀಗೆ ಯಾಕೆ ಮಾಡಿತು? ಕೊನೆಗೂ ಅನೀಶ್ ಯಾಕೆ ಶಿಲ್ಪಾಗೆ ಕರೆ ಮಾಡಿ ಕ್ಷಮೆ ಕೇಳುತ್ತಿದ್ದ? ಇದರ ಹಿಂದೆ ಯಾರು ಇದ್ದಾರೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ಯೋಚನೆಯಲ್ಲಿ ಮುಳುಗಿದ್ದಾಗಲೇ ಅವಳ ಫೋನ್ ಮತ್ತೆ ರಿಂಗ್ ಆಯಿತು. ಅದು ಅಪರಿಚಿತ ಸಂಖ್ಯೆಯಿಂದ ಬಂದ ಕರೆ. ಅವಳು ಫೋನ್ ಎತ್ತಿದಳು. ಹಲೋ. ಎದುರಿನಿಂದ ಬಂದ ಧ್ವನಿ ಕೇಳಿ ಶಿಲ್ಪಾಗೆ ತಲೆ ಸುತ್ತಿದಂತಾಯಿತು. ಶಿಲ್ಪಾ ಮೇಡಮ್, ಬಿಗ್ ಬುಲ್ ನಿಮ್ಮ ಬಟ್ಟೆ ಬ್ರ್ಯಾಂಡ್ ಅಲ್ಲಿ 100 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಬಯಸ್ತಾ ಇದೆ. ನಿಮ್ಮ ಬ್ರ್ಯಾಂಡ್ ನ ಬಟ್ಟೆಗಳು ಬಿಗ್ ಬುಲ್ ನ ವಿಶ್ವಾಸದಂತೆ ಇರುವ ಎಲ್ಲ ಔಟ್ಲೆಟ್ ಗಳಲ್ಲಿ ಮಾರಾಟಕ್ಕಿದೆ. ನೀವು ಬಿಗ್ ಬುಲ್ ನ ಕಚೇರಿಗೆ ಬಂದು ಸಹಿ ಮಾಡಬೇಕು. ಇದನ್ನು ಕೇಳಿ ಶಿಲ್ಪಾ ಸಂತೋಷದಿಂದ ತೇಲ್ಬಿಟ್ಲು. ಆದ್ರೆ ಈಗ ಅವಳ ಗೊಂದಲ ಇನ್ನಷ್ಟು ಹೆಚ್ಚಾಯ್ತು. ಖಂಡಿತವಾಗ್ಲೂ ಯಾರು ಇದನ್ನ ಮಾಡಿಸ್ತಾ ಇದ್ದಾರೆ. ಆದ್ರೆ ಯಾರು? ಯಾಕೆ? ಅನೀಶ್ನ ಕ್ಯಾಬಿನ್ ನಲ್ಲಿ ನಡೆದಿದ್ದನ್ನ ನಾನು ಅಮ್ಮನಿಗೆ ಮಾತ್ರ ಹೇಳಿದ್ದೆ. ಹಾಗಾದ್ರೆ ಈ ವಿಷಯ ಇನ್ಯಾರಿಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು? ಅಷ್ಟರಲ್ಲಿ ಏನು ನೆನಪಾಗಿ ಶಿಲ್ಪಾ ಬೆಚ್ಚಿ ಬಿದ್ಲು. ಆ ಭಿಕ್ಷುಕ ನಾನು ಅಮ್ಮನಿಗೆಲ್ಲ ಹೇಳ್ತಿದ್ದಾಗ ಅಲ್ಲಿದ್ದು ಅವನೊಬ್ನೇ. ಅಯ್ಯೋ, ನಾನ್ ಏನ್ ಯೋಚನೆ ಮಾಡ್ತಾ ಇದ್ದೀನಿ? ಅವನೊಬ್ಬ ಭಿಕ್ಷುಕ. ಅವನಿಂದ ಇದೆಲ್ಲ ಹೇಗ್ ಸಾಧ್ಯ? ಹಾಗಾದ್ರೆ ಯಾರು? ಈ ಸುದ್ದಿ ಮನೆಯವರಿಗೆಲ್ಲ ತಿಳಿದಾಗ ಅವರು ಸಂತೋಷಕ್ಕೆ ಮಿತಿರ್ಲಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ಇದೇ ಮೊದಲ ಬಾರಿಗೆ ಅವರ ಮನೆಗೆ ಒಂದು ಒಳ್ಳೆಯ ಸುದ್ದಿ ಬಂದಿತ್ತು. ಅದು ಯಾರು ಕನಸಿನಲ್ಲೂ ಊಹಿಸದ ಸಂತೋಷ ಆಗಿತ್ತು. ಆಗ ತಾತ ಘೋಷಿಸಿದರು, ಶಿಲ್ಪಾ ಈ ಸಾಧನೆ ಮಾಡಿದ ಖುಷಿಯಲ್ಲಿ ಇಂದು ಸಂಜೆ ನಾವು ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಎಲ್ಲರೂ ಪಾರ್ಟಿ ಸಿದ್ಧತೆಯಲ್ಲಿ ತೊಡಗಿದರು. ತಾತ ತಮ್ಮ ಕೊಠಡಿಗೆ ಹೋಗುತ್ತಿದ್ದಂತೆಯೇ ಅವರ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಬಂದ ಹೆಸರನ್ನ ನೋಡಿ ಅವರ ಮುಖ ಬಿಳಿಚಿತು. ಮತ್ತೆ ಮುಖ್ತಾರ್ ಕರೆ ಮಾಡಿದ್ದ. ನಡುಗುವ ಕೈಗಳಿಂದ ಅವರು ಕರೆ ಸ್ವೀಕರಿಸಿದರು. ಎದುರಿನಿಂದ ಮುಖ್ತಾರ್ ಮಾತನಾಡಿದ್ದ. ಬಲ್ವಂತ್ ರಾಯ್, ಭಿಕ್ಷುಕನ್ನ ಅಳಿಯನನ್ನಾಗಿ ಪಡೆದು ಹೇಗನ್ನಿಸ್ತಾ ಇದೆ? ಇನ್ನೇನ್ ಬೇಕು ನಿನಗೆ? ಮೊದಲು ಬಲವಂತವಾಗಿ ಶಿಲ್ಪಾಳನ್ನ ಆ ಭಿಕ್ಷುಕನ್ಗೆ ಕೊಟ್ಟು ಮದುವೆ ಮಾಡಿಸ್ದೆ. ಅದ್ರ ನಂತರ ನಿನ್ನ ಗೂಂಡ ತಮ್ಮ ನನ್ನ ಮೊಮ್ಮಗಳಿಗೆ ಮತ್ತೆ ಕಿರುಕುಳ ಕೊಟ್ಟ. ನೋವು ಕೊಟ್ಟಿದ್ದು ನಾವೇ. ಈಗ ಅದರ ಔಷಧಿಯನ್ನು ಕೊಡ್ತಾ ಇರೋದು ನಾವೇ. ನಿನ್ನ ಮೊಮ್ಮಗಳು ನನ್ನ ತಮ್ಮನ ವಿರುದ್ಧ ಹಾಕಿರುವ ಕೇಸ್ ವಾಪಸ್ ತಗೊಳ್ಳಿ. ನಂತರ ನಿಮ್ ಕುಟುಂಬದವ್ರಿಗೆ ನಾವು ತೊಂದರೆ ಕೊಡಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ಇದನ್ನು ಕೇಳಿ ರಾಯ್ ಕುಟುಂಬದಲ್ಲಿ ಆತಂಕ ಮನೆ ಮಾಡಿತು. ಮುಖ್ತಾರ್ ಎಂಬ ಆ ಗುಂಡ ಈಗ ಏನು ಮಾಡುತ್ತಾನೋ ಯಾರಿಗೂ ಗೊತ್ತಿರಲಿಲ್ಲ. ತಾತ ಹೋಟೆಲ್ ರಾಜ್ ಕಮಲ್ಗೆ ಹೋಗಲು ಸಿದ್ಧರಾದರು. ತಾತ, ನಾನು ನಿಮ್ ಜೊತೆ ಬರ್ತೀನಿ. ಬೇಡ, ಅವ್ನು ಏನ್ ಮಾಡ್ತಾನೋ ಗೊತ್ತಿಲ್ಲ. ನಾನು ಮತ್ತೆ ನಿಮ್ಮಪ್ಪ ಮಾತ್ರ ಹೋಗ್ತೀವಿ. ನಾವು 2 ಗಂಟೆ ಆದ್ರೂ ವಾಪಸ್ ಬರ್ದಿದ್ರೆ ನೀನ್ ಪೊಲೀಸ್ ಅವ್ರಿಗೆ ಫೋನ್ ಮಾಡು. ಸರಿ ತಾತ. ತಾತ ಮತ್ತು ಶಿಲ್ಪಾ ಅಪ್ಪ ಹೊರಡಲು ಸಿದ್ಧರಾದರು. ಆದರೆ ಡ್ರೈವರ್ ರಜೆಯಲ್ಲಿದ್ದ ಎಂದು ತಿಳಿಯಿತು. ಅಷ್ಟರಲ್ಲಿ ಸ್ನಾನ ಮಾಡಿ ಕೆಲಸದವರ ಬಟ್ಟೆ ಹಾಕಿಕೊಂಡ ಶೌರ್ಯ ಅಲ್ಲಿಗೆ ಬಂದ. ನಿನಗೆ ಕಾರ್ ಓಡ್ಸಕ್ ಬರುತ್ತಾ? ಹೌದು, ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಭಿಕ್ಷುಕನಂತಿದ್ದ ಉದ್ದಗಡ್ಡ ಸರಿಯಾಗಿ ಹೊಂದದ ಕೆಲಸದವರ ಬಟ್ಟೆ ಧರಿಸಿದ್ದ ಶೌರ್ಯ ತಾತನ ಡ್ರೈವರ್ ಆಗಿ ಕಾರನ್ನ ಹೋಟೆಲ್ ರಾಜ್ ಕಮಲ್ಗೆ ಓಡಿಸಿದ. ತಾತ ಮತ್ತು ಶಿಲ್ಪಾಳ ಅಪ್ಪ ಬೇಗನೆ ಒಳಗೆ ಹೋದರು. ಶೌರ್ಯ ಮಾತ್ರ ಪಾರ್ಕಿಂಗ್ ನಲ್ಲಿ ಕಾಯುತ್ತಾ ಕುಳಿತ. ಹೋಟೆಲ್ ರಾಜ್ ಕಮಲ್ ಬೆಂಗಳೂರಿನ ಅತಿ ದೊಡ್ಡ ಹೋಟೆಲ್ಗಳಲ್ಲಿ ಒಂದಾಗಿತ್ತು. ಅಲ್ಲಿಗೆ ಬರುವ ಡ್ರೈವರ್ಗಳೇ ದುಬಾರಿ ಬಟ್ಟೆ ಧರಿಸುತ್ತಿದ್ದರು. ಬಲ್ವಂತ್ ರಾಯ್ ಅವರ ಡ್ರೈವರ್ನ ಈ ಸ್ಥಿತಿ ನೋಡಿ ಎಲ್ಲರೂ ನಗುತ್ತಿದ್ದರು. ಮತ್ತೊಂದೆಡೆ ಶಿಲ್ಪಾಳ ತಾತ ಬಲ್ವಂತ್ ರಾಯ್ ಮತ್ತು ಅವಳ ಅಪ್ಪ ಒಳಗೆ ತಲುಪುತ್ತಿದ್ದಂತೆ ಮುಖ್ತಾರ್ ಹೇಳಿದ. ಕೋಪದಲ್ಲಿ ನಾನು ನಿಮ್ಮ ಮೊಮ್ಮಗಳ ಆ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿಸ್ದೆ. ಇದರಿಂದ ನನ್ನ ತಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ನಿನ್ನ ಮೊಮ್ಮಗಳು ಮತ್ತೆ ಅವನನ್ನೇ ಮದುವೆ ಆದ್ರೆ ಆಗ ಅವನು ಮತ್ತೆ ಸಮಾಧಾನ ಆಗೋದು. ಆದ್ರೆ ಆ ಶಿಲ್ಪ ಭಿಕ್ಷುಕನಿಗೆ ಡೈವರ್ಸ್ ಕೊಡಲು ಒಪ್ಪೋದಿಲ್ಲ. ಹಾಗಾದ್ರೆ ನನ್ನ ತಮ್ಮ ನಿಮ್ಮ ಕುಟುಂಬದ ಜೊತೆ ಏನ್ ಮಾಡ್ತಾನೋ ಅದನ್ನ ನಾನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳು. ನನ್ನ ಮೊಮ್ಮಗಳು ಮತ್ತೆ ನಿನ್ನ ಗೂಂಡ ತಮ್ಮನ ಕಾರಣದಿಂದ ನನ್ನ ಇಡೀ ಕುಟುಂಬ ಅಪಾಯದಲ್ಲಿದೆ. ಆ ಭಿಕ್ಷುಕ ಈ ಲೋಕದಲ್ಲೇ ಇಲ್ದೇ ಇದ್ರೆ? ಹೌದು, ಅದೇ ಸರಿಯಾದ ದಾರಿ. ಈಗಲೇ ಅವನನ್ನ ಕರೆಸ್ತೀನಿ. ತಕ್ಷಣ ಮುಖ್ತಾರ್ನ ಒಬ್ಬ ಮನುಷ್ಯ ಶೌರ್ಯನನ್ನ ಕರೆತರಲು ಹೋದ. ಅವನು ಶೌರ್ಯನನ್ನ ಕರೆದುಕೊಂಡು ಹೋಟೆಲ್ ಗೇಟ್ಗೆ ಬಂದಾಗ ಗಾರ್ಡ್ ಅವರನ್ನ ತಡೆದು ಹೇಳಿದ. ನಿಲ್ಲು, ಈ ಭಿಕ್ಷುಕನನ್ನ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ಇದನ್ನ ರಸ್ತೆ ಬೀದಿ ಹೋಟೆಲ್ ಅನ್ಕೊಂಡಿದ್ಯಾ? ಸೈಡ್ಗೆ ಹೋಗು. ಹೆಚ್ಚು ಮಾತಾಡಿದ್ರೆ ಇಲ್ಲೇ ನಿನ್ ಶವ ಬೀಳುತ್ತಷ್ಟೇ. ಗದ್ದಲ ಕೇಳಿ 4 ಗಟ್ಟಿಮುಟ್ಟಾದ ಸೆಕ್ಯೂರಿಟಿ ಗಾರ್ಡ್ಗಳು ಅಲ್ಲಿಗೆ ಬಂದು ಆ ಗೂಂಡನನ್ನ ಹಿಡಿದರು. ಆಗ ಭಿಕ್ಷುಕ ಶೌರ್ಯ ಹೇಳಿದ. ಮುಖ್ತಾರ್ ಡಾನ್ ನನ್ನ ಒಳಗಡೆ ಕರೀತಾ ಇದ್ದಾನೆ. ಮುಖ್ತಾರ್ನ ಹೆಸರು ಕೇಳುತ್ತಿದ್ದಂತೆಯೇ ಎಲ್ಲರೂ ಭಯದಿಂದ ಕೈಬಿಟ್ಟರು. ನಡುಗುತ್ತಾ ದಾರಿ ಬಿಟ್ಟರು. ಆ ಗೂಂಡ ಶೌರ್ಯನನ್ನ ಒಳಗೆ ಕರೆದುಕೊಂಡು ಹೋದ. ಹೋಟೆಲ್ನಲ್ಲಿದ್ದ ಎಲ್ಲರೂ ಒಬ್ಬ ಭಿಕ್ಷುಕನನ್ನ ನೋಡಿ ಆಶ್ಚರ್ಯಪಟ್ಟರು. ಮುಖ್ತಾರ್ನ ಮನುಷ್ಯ ಶೌರ್ಯನನ್ನ ಕೊಠಡಿಗೆ ಕರೆದುಕೊಂಡು ಹೋದ. ಅಲ್ಲಿ ಬಲ್ವಂತ್ ರಾಯ್ ಮತ್ತು ಶಿಲ್ಪಳ ಅಪ್ಪ ಈಗಾಗಲೇ ಕಾಯುತ್ತಿದ್ದರು. ಭಿಕ್ಷುಕ ಶೌರ್ಯ ಒಳಗೆ ಬರುತ್ತಿದ್ದಂತೆಯೇ ಇಬ್ಬರು ಗಾಬರಿಯಿಂದ ಎದ್ದು ಹೇಳಿದರು. ಈಗ ಈ ಭಿಕ್ಷುಕ ನಿನ್ ಕೈಲಿದ್ದಾನೆ, ಏನ್ ಬೇಕಾದ್ರೂ ಮಾಡು. ಹೀಗೆಂದು ಇಬ್ಬರು ಹೊರಗಿನಿಂದ ಬಾಗಿಲು ಮುಚ್ಚಿ ಓಡಿ ಹೋದರು. ಈಗ ಒಳಗೆ ಮುಖ್ತಾರ್ ಮತ್ತು ಶೌರ್ಯ ಮಾತ್ರ ಇದ್ದರು. ಮುಖ್ತಾರ್ ತನ್ನ ಗನ್ ತೆಗೆದು ಶೌರ್ಯನ ತಲೆಗೆ ಇಟ್ಟ.
ಭಿಕ್ಷುಕನಾಗಿ ಶ್ರೀಮಂತನ ಹಣದಲ್ಲಿ ಮಜಾ ಮಾಡ್ಬೇಕಾ? ಬಾ, ನಿನಗೆ ಭಿಕ್ಷುಕನ ಜೀವನದಿಂದ ಮುಕ್ತಿ ಕೊಡ್ತೀನಿ. ಒಂದೇ ಒಂದು ಗುಂಡು, ಎಲ್ಲ ಸುಖ ನಿಂದೆ. ಅಷ್ಟರಲ್ಲಿ ಶೌರ್ಯ ಮಾತನಾಡಿದ. ಅದನ್ನು ಕೇಳಿ ಮುಕ್ತಾರ್ನ ತಲೆ ಸುತ್ತಿತು. ಅವನು ಶೌರ್ಯ ಮೂಕನೆಂದುಕೊಂಡಿದ್ದ. ಸಾಹೇಬ್ರೆ, ನಂದು ಕೊನೆ ಆಸೆ ಇದೆ. ದಯವಿಟ್ಟು ಅದನ್ನ ನೆರವೇರಿಸಿ. ನನಗೆ ಒಂದೇ ಒಂದು ಫೋನ್ ಮಾಡ್ಬೇಕು. ಓ, ನಿನಗೂ ಫೋನ್ ಮಾಡೋದಕ್ಕೆ ಸಂಬಂಧಿಕರಿದಾರಾ? ಚೆನ್ನಾಗಿದೆ, ಬಾ, ನಿನ್ನ ಕೊನೆ ಆಸೆ ಪೂರೈಸ್ಕೋ. ಹೀಗೆಂದು ಮುಕ್ತಾರ್ ತನ್ನ ಮೊಬೈಲ್ ಅನ್ನ ಶೌರ್ಯಗೆ ಕೊಟ್ಟ. ಶೌರ್ಯ ಒಂದು ನಂಬರ್ಗೆ ಡಯಲ್ ಮಾಡಿ ಕೇವಲ ಒಂದು ಮಿಸ್ ಕಾಲ್ ಕೊಟ್ಟು ಫೋನ್ ಅನ್ನ ಕಟ್ ಮಾಡಿದ. ಅದನ್ನು ನೋಡಿ ಮುಕ್ತಾರ್ ಜೋರಾಗಿ ನಗತೊಡಗಿದ. ಇದು ನಿನ್ನಂತ ಭಿಕ್ಷುಕನ ಫೋನ್ ಅಲ್ಲ, ಮಿಸ್ ಕಾಲ್ ಕೊಟ್ಟು ಬಿಡೋದಕ್ಕೆ. ಇದು ಮುಕ್ತಾರ್ ಡಾನ್ ನ ಫೋನ್. ಮಾತಾಡು, ನಿನಗಿನ್ನು 1 ನಿಮಿಷ ಸಮಯ ಇದೆ. ಮುಕ್ತಾರ್ ಡಾನ್ ತನ್ನ ಮಾತು ಮುಗಿಸುವ ಮುನ್ನವೇ ಆಕಾಶದಲ್ಲಿ ಹೆಲಿಕಾಪ್ಟರ್ಗಳ ಶಬ್ದ ಮೊಳಗತೊಡಗಿತು. ಹೋಟೆಲ್ ಮುಂದೆ ಧೂಳಿನ ಮೋಡ ಎದ್ದಿತ್ತು. ಮುಕ್ತಾರ್ ಬೆಚ್ಚಿಬಿದ್ದ. ಹೆಲಿಕಾಪ್ಟರ್? ಯಾರು ಇವ್ರನ್ನ ಕರ್ಸಿದ್ದು? ಭಿಕ್ಷಕ, ನೀನ್ ಯಾರಿಗ್ ಮಿಸ್ ಕಾಲ್ ಕೊಟ್ಟೆ? ಯಾರ್ ನೀನು? ಶೌರ್ಯ ಮಾತ್ರ ತನ್ನ ಜಾಗದಲ್ಲೇ ನಿಂತು ನಗುತ್ತಿದ್ದ. ನಿಜವಾಗಿಯೂ ಆ ಹೆಲಿಕಾಪ್ಟರ್ಗಳು ಭಿಕ್ಷುಕ ಶೌರ್ಯಗಾಗಿ ಬಂದಿದ್ದವು. ಶೌರ್ಯ ಕೊಟ್ಟ ಆ ಒಂದು ಮಿಸ್ ಕಾಲ್ಗೂ ಈ ಹೆಲಿಕಾಪ್ಟರ್ಗೂ ಸಂಬಂಧ ಇದೆಯಾ? ಶೌರ್ಯ ಕಾಣಿಸುವಷ್ಟು ಸಾಮಾನ್ಯ ವ್ಯಕ್ತಿಯಲ್ಲವಾ? ಅವನು ಯಾರು? ಯಾಕೆ ಭಿಕ್ಷುಕನಂತೆ ಜೀವನ ನಡೆಸುತ್ತಿದ್ದಾನೆ? ಕಮಿಷನರ್ ರಿಂದ ಹಿಡಿದು ಚೀಫ್ ಮಿನಿಸ್ಟರ್ ವರೆಗೂ ಎಲ್ಲರೂ ಅವನ ಒಂದು ಕರೆಯ ನಿರೀಕ್ಷೆಯಲ್ಲಿ ಯಾಕೆ ಇರುತ್ತಾರೆ? ಬಿಗ್ ಬುಲ್ ಕಂಪನಿ ಶಿಲ್ಪಾಗೆ ನೀಡಿದ 100 ಕೋಟಿಯ ಆಫರ್ಗೂ ಶೌರ್ಯಗೂ ಮಾಡಿದ ಒಂದು ಫೋನ್ ಕಾಲ್ಗೂ ಯಾವುದಾದರೂ ಸಂಬಂಧ ಇದೆಯಾ? ಮಾಲ್ನಲ್ಲಿ ಸಲೀಂ ಡಾನ್ ಕಿವಿಯಲ್ಲಿ ಅವನು ಏನು ಹೇಳಿದ? ಮುಂದೆ ಏನಾಗಲಿದೆ? ಮುಂದಿನ ಕತೆ ತಿಳಿಯಬೇಕಾದರೆ ದ ಬೆಗ್ಗರ್ ಹಸ್ಬೆಂಡ್ ನ ಎಲ್ಲ ಎಪಿಸೋಡ್ಗಳನ್ನ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಮೇಲೆ ಪಾಕೆಟ್ FM ಆಪ್ ಅನ್ನ ಡೌನ್ಲೋಡ್ ಮಾಡಿ.